ನಮ್ಮ ಹಿಂದಿನ ವಿಡಿಯೋದಲ್ಲಿ ನರಕಾಸುರನು ಬ್ರಹ್ಮಪುತ್ರ ನದಿಯ ತೀರದಿಂದ ಕಾಮಾಖ್ಯ ದೇಗುಲದವರೆಗೂ ಮೆಟ್ಟಿಲುಗಳನ್ನು ಕಟ್ಟಿಸಿದ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಕಾಮಾಖ್ಯ ದೇಗುಲದ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೋಡೋಣ. ಬಹಳ ವರ್ಷಗಳ ಹಿಂದೆ ಕೆಂಡುಕಾಲ ಎಂಬ ಪುರೋಹಿತನು ಕಾಮಾಖ್ಯ ದೇವಿಯನ್ನು ಪೂಜಿಸುತ್ತಿದ್ದ. ಆತ ಪ್ರತಿ ರಾತ್ರಿ ತನ್ನ ಗಾನಸುಧೆಯಿಂದ ದೇವಿಯನ್ನು ಭಜಿಸುತ್ತಿದ್ದ. ರಾತ್ರಿ ದೇವಿ ಕಾಮಾಖ್ಯ ಅನುರೂಪ ಸುಂದರಿಯಾಗಿ ದೇವಾಲಯದ ಗರ್ಭಗೃಹದಲ್ಲಿ ಕೆಂಡುಕಾಳನ ಗಾಯನಕ್ಕೆ ನೃತ್ಯ ಮಾಡುತ್ತಿದ್ದಳು. ಈ ಸುದ್ದಿ ಎಲ್ಲ ಕಡೆ ಪಸರಿಸಿತು. ಆಗಿನ ಕೂಚ್ ಪ್ರಾಂತ್ಯದ ರಾಜ ನಾರಾಯಣನು ದೇವಾಲಯಕ್ಕೆ ಬಂದು ತಾನು ದೇವಿಯ ನೃತ್ಯವನ್ನು ಕಣ್ತುಂಬಿಕೊಳ್ಳಬೇಕೆಂದು ಕೇಳಿದ. ಆದರೆ ಕೆಂಡುಕಾಳನು ಇದಕ್ಕೆ ಒಪ್ಪಲಿಲ್ಲ. ಮಹಾರಾಜ ನಾರಾಯಣನು ಪುರೋಹಿತನ ಮೇಲೆ ವಿಪರೀತ ಒತ್ತಡವನ್ನು ತಂದಾಗ ಕೆಂಡುಕಾಳನು ಗರ್ಭಗುಡಿಯ ಗೋಡೆಯಲ್ಲಿ ಸಣ್ಣ ರಂಧ್ರ ಕೊರೆದು ಅದರಲ್ಲಿ ಆ ರಾತ್ರಿ ದೇವಿಯ ನೃತ್ಯವನ್ನು ನೋಡುವಂತೆ ಹೇಳುತ್ತಾನೆ. ರಾಜ ನಾರಾಯಣನು ಹಾಗೆ ದೇವಿಯನ್ನು ನೋಡಲು ಕಾಯುತ್ತಿರುವಾಗ ದೇವಿಗೆ ಈ ವಿಷಯ ತಿಳಿದು ಕೂಡಲೇ ಪ್ರತ್ಯಕ್ಷಳಾಗಿ ಕೆಂಡುಕಾಳನ ತಲೆಯನ್ನು ಕಡಿಯುತ್ತಾಳೆ. ಹಾಗೆಯೇ ಕೂಚ್ ಪ್ರಾಂತ್ಯದ ರಾಜನಿಗೆ ಇನ್ನೆಂದೂ ಅವನು ಹಾಗೂ ಆತನ ಕುಟುಂಬದವರು ಕಾಮಾಖ್ಯ ದೇಗುಲಕ್ಕೆ ಬರದಂತೆ ನಿರ್ಬಂಧಿಸುತ್ತಾಳೆ. ಈ ನಿರ್ಬಂಧನವನ್ನು ಮೀರಿ ಬಂದರೆ ಅವನ ಕುಟುಂಬ ಭೂಮಿಯಲ್ಲಿ ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತದೆ ಎಂದು ಶಾಪ ನೀಡುತ್ತಾಳೆ. ಹೀಗಾಗಿ ಈಗಲೂ ಸಹ ಕೂಚ್ ರಾಜ ಪರಿವಾರ ಕಾಮಾಖ್ಯ ದೇಗುಲಕ್ಕೆ ಬರುವುದಿಲ್ಲ. ಆ ದಾರಿಯಲ್ಲಿ ಹೋಗುವಾಗ ನೀಲಾಚಲ ಪರ್ವತದ ಕಡೆಗೆ ನೋಡುವುದಿಲ್ಲ.